ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ನೋಡ್ತಾ ನೋಡ್ತಾ ಹೊಸ ವರ್ಷ ಬಂದೇ ಬಿಡ್ತು. ಮೊದಲನೇದಾಗಿ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಮೈ ಹಾಲ್ ವಿವರ್ಸ್. ಹೊಸ ವರ್ಷ ನಮ್ಮ ಬಾಳಿಗೆ ಹೊಸತನನ ತರಲಿ ಅಂತ ಹೇಳ್ತೀನಿ. ಆ ಹೊಸತನದಲ್ಲಿ ನಮ್ಮ ಆರೋಗ್ಯ ವೃದ್ಧಿಸಲಿ, ನಾವು ಹೆಲ್ತಿಯಾಗಿ ಫಿಟ್ ಆಗಿರಲಿ ಅಂತ ಬಯಸ್ತೀನಿ. ಸೊ ನೀವು ಕೂಡ ಅಷ್ಟೇ ಹೊಸ ವರ್ಷದ ರೆವಲ್ಯೂಷನ್ ತಗೊಳ್ಳಿ. ಸೊ ಹೊಸ ವರ್ಷದಲ್ಲಿ ಏನಾದರೂ ಒಂದು ನಾವು ಮಾಡಿದ್ದೀವಿ ಅಂತ ನೆನಪಿಟ್ಕೊಳ್ಳೋ ಅಂತ ಇಯರ್ ಮಾಡ್ಕೊಬೇಕು ಅಂದರೆ ಫಸ್ಟ್ ನಾವು ಹೆಲ್ತಿ ಆಗಿರಬೇಕು, ಹಾಗೆ ಫಿಟ್ ಆಗಿರಬೇಕು. ಹೆಲ್ತಿ ಆಗಿರೋದು ಅಂದರೆ ಓನ್ಲಿ ಸೊಪ್ಪು ತಿನ್ನೋದು, ತರಕಾರಿ ತಿನ್ನೋದು, ಹಣ್ಣು ತಿನ್ನೋದು ಅಷ್ಟೇ ಅಲ್ಲ. ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳುಳ್ಳ ಊಟನ ನಾವು ತಿಂದಾಗ ನಾವು ಹೆಲ್ತಿ ಆಗ್ತೀವಿ. ಹಾಗೆ ನಮ್ಮ ಬಾಡಿಯಿಂದ ಫ್ಯಾಟ್ ಎಲ್ಲನೂ ಹೊರಟೋಗಿ ಫಿಟ್ ಕೂಡ ಆಗ್ತೀವಿ. ಅದು ಹೇಗೆ ಮೇಡಮ್, ಎಲ್ಲ ತಿನ್ಕೊಂಡು ನಾವು ಫಿಟ್ ಆಗೋದು ಅಂದರೆ ನಾವಿದ್ದೀವಲ್ಲ ನಿಮ್ಮ ಜೊತೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ಹೆಲ್ತಿಯಾಗಿ ತಿಂತ ಫಿಟ್ಟಾಗಿ, ಲಿಮಿಟಾಗಿ ಇಷ್ಟೇ ತಿನ್ನಬೇಕು, ಇಷ್ಟು ಗ್ರಾಮ್ಸ್ ತಿನ್ನಬೇಕು ಅನ್ನೋ ಆ ಥರ ಕಷ್ಟನೇ ಇಲ್ಲದೆ ನೀವು ಇಷ್ಟಪಟ್ಟು ಹೊಟ್ಟೆ ತುಂಬ ತಿನ್ಕೊಂಡು ನೀವು ಹೆಲ್ತಿಯಾಗಿ ಫಿಟ್ ಆಗ್ಬೋದು. ಹಾಗೆ ಹೆಲ್ತಲ್ಲಿರೋ ಪ್ರಾಬ್ಲಮ್ಸ್ಗಳು ಕೂಡ ನೀವು ನಾರ್ಮಲಾಗಿ ನಿಮ್ಮ ಮನೆಯಲ್ಲೇ ಕ್ಲಿಯರ್ ಮಾಡ್ಕೊಬಹುದು. ಅದರ ಜೊತೆ ಹೊಟ್ಟೆ ಫುಲ್ಲು ಫ್ಲಾಟ್ ಆಗಿ ಬಾಡಿ ಸ್ಟ್ರಕ್ಚರ್ನ ಇಂಪ್ರೂವ್ ಮಾಡಿಕೊಂಡು ಗುಡ್ ಲುಕ್ಕಿಂಗ್ ಕೂಡ ನೀವು ಕಾಣಿಸ್ಬಹುದು. ಇದೆಲ್ಲ ಸಾಧ್ಯ ಜಸ್ಟ್ ತಿನ್ನೋದ್ರಿಂದ ಇಷ್ಟೆಲ್ಲ ಸಾಧ್ಯ ಅಂದರೆ ಯಾಕೆ ಇನ್ನೂ ಸುಮ್ಮನೆ ಇದ್ದೀರಾ? ನಿಮಗೆ ಸ್ಕ್ರೀನ್ ಮೇಲೆ ನಂಬರು ಕಾಣ್ತಾ ಇದೆ. ಮತ್ತು ನೀವು ತಿನ್ಕೊಂಡು ಮನೆಯಲ್ಲೇ ಇದ್ಕೊಂಡು ಕಷ್ಟಪಡದೆ, ಜಿಮ್ಗೆ ಹೋಗದೆ, ಟ್ಯಾಬ್ಲೆಟ್ಸ್ ತೊಗೊಳ್ದೆ, ಪ್ರಾಡಕ್ಟ್ಸ್ ತೊಗೊಳ್ದೆ, ಯಾವುದೇ ರೀತಿ ಮೆಡಿಸನ್ಸು ಇಲ್ಲದೆ ನೀವು ಮನೆ ಊಟನ ತಿನ್ಕೊಂಡು ಇಷ್ಟೆಲ್ಲ ಬಲ್ಕ್ ರಿಸಲ್ಟ್ನ ನೀವು ಮನೆಯಲ್ಲೇ ಪಡ್ಕೊಬಹುದು. ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಸಾಧ್ಯನಾ ಮೇಡಮ್ ಅಂತೀರಾ? ನನ್ನ ಕ್ಲೈಂಟ್ ರಿಸಲ್ಟ್ನ ನೀವೇ ಕೇಳ್ಕೊಬನ್ನಿ, ಎಷ್ಟೆಲ್ಲ ಸಾಧ್ಯ ಮಾಡ್ಕೊಂಡಿದ್ದಾರೆ ಅಂತ. ಲೈವ್ ಎಕ್ಸ್ಪೀರಿಯನ್ಸ್ ನನ್ನ ಕ್ಲೈಂಟ್ದು ನೋಡಿ ಅದು ಕೇಳಿ ಬಂದ ಮೇಲೆ ನೀವೇ ಡಿಸೈಡ್ ಮಾಡಿ ಏನು ಮಾಡಬೇಕು ಅಂತ. ಹಲೋ ಸುಪ್ರೀತಾ, ಹಾಂ ಹೇಳಿ ಮೇಡಮ್. ಹೇಗಿದ್ದೀಪ? ಹಾಂ ಚೆನ್ನಾಗಿದ್ದೇನಾ ಮ್ಯಾಮ್. ಸುಪ್ರೀತಾ, ನೀವು ಹಾಂ ಹೇಳಿ ಮ್ಯಾಮ್. ಪ್ಲಾನ್ ತಗೊಂಡಿದ್ದೀರಿ ಅಲ್ವಾ? ಹಾಂ ಹೌದು ಮ್ಯಾಮ್, ತಗೊಂಡಿದ್ದೇನೆ. ಸುಪ್ರೀತಾ, ಎಷ್ಟು ವೆಯ್ಟ್ ರೆಡ್ಯೂಸ್ ಆಗಿದೆಪ್ಪ? ನಾನು 8.5 kg ಆಗಿದ್ದೇನೆ ಮ್ಯಾಮ್. ಎಷ್ಟು ದಿನದಲ್ಲಿ? 30 ಡೇಸಲ್ಲಿ. ಇಂಚಸ್ ಎಷ್ಟು ರೆಡ್ಯೂಸ್ ಆಗಿದೆಪ್ಪ? ಇಂಚಸ್ 5 ಆಗಿದೆ ಮ್ಯಾಮ್. ಓಕೆ, ವೆರಿ ಗುಡ್ ಸುಪ್ರೀತಾ. ಸೊ Thank you, ma'am. ಏನು ಆಗಿದೆಪ್ಪ? ನನಗೆ ಮೈಗ್ರೇನ್ ಪ್ರಾಬ್ಲಮ್ ಇತ್ತು ಮ್ಯಾಮ್. ಆ್ಯಕ್ಚುಲಿ ಟ್ಯಾಬ್ಲೆಟ್ ತಗೊಳ್ಬೇಕಾಗಿತ್ತು. ನಾನು ವೀಕ್ಲಿ 2 times 1 time ಅದು ತಗೊಳ್ತಿದ್ದೆ. ಓಕೆ ಬಟ್ ನಿಮ್ದು ಪ್ಲಾನ್ ತಕೊಂಡ್ಮೇಲೆ ನನಗೆ ಒಮ್ಮೆ ಕೂಡ ತಕೊಳ್ಳಿಲ್ಲ ಟ್ಯಾಬ್ಲೆಟ್ ನಾನು ಮೈಗ್ರೇನ್ದು. ಓಕೆ, ವೆರಿ ಗುಡ್. ಮತ್ತೆ ಹೇರ್ ಫಾಲ್ ಇತ್ತು ಮ್ಯಾಮ್. ಹೇರ್ ಫಾಲ್ ಸಹ ಕಮ್ಮಿ ಆಗಿದೆ. ಓಕೆ, ಮತ್ತೆ ಸ್ಕಿನ್ ಚೇಂಜಸ್ ಆಗಿದೆ, ಗ್ಲೋ ಆಗಿದೆ. ಮತ್ತೆ ಬ್ಯಾಕ್ ಪೇನ್ ಇತ್ತು ತುಂಬಾ, ಅದು ಕೂಡ ಕಮ್ಮಿ ಆಗಿದೆ. ಓಕೆ, ಅದು ನಂಗೆ 1 week ಅಲ್ಲೇ ಕಮ್ಮಿ ಆಗಿತ್ತು ಮ್ಯಾಮ್. ಬ್ಯಾಕ್ ಪೇನಾ? ಬ್ಯಾಕ್ ಪೇನ್ ಮ್ಯಾಮ್. ಓಕೆ, ವೆರಿ ಗುಡ್ ಸುಪ್ರೀತಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸುಪ್ರೀತಾ, ನಿಮ್ಗೆ ನಮ್ಮ ಡಯಟ್ ಪ್ಲಾನ್ ಇಂದ ಖುಷಿ ಕೊಡ್ತಾ ಇದೆಯಾ? ತುಂಬಾ ಮ್ಯಾಮ್, ತುಂಬಾ ಖುಷಿ ಆಗಿದೆ. ಯಾರು ಕೂಡ ತಕೊಳ್ಬಹುದು, ನ್ಯಾಚುರಲ್ ಆಗಿ ಇರುತ್ತೆ. ನಮ್ಮ ಮನೆಯಲ್ಲಿ ಮಾಡೋ ಫುಡ್ ಅನ್ನು ನಾವು ತಿನ್ನೋದು. ಓಕೆ, ಹಾಗೆ ಎಕ್ಸ್ಟ್ರಾ ಹೊರಗೆ ಆ ತರ ಒಂದು ಫುಡ್ ತಕೊಳ್ಬಹುದಂತ ನಮಗೂ ಕೂಡ ಐಡಿಯಾ ಇರುದಿಲ್ಲ. ನಿಮ್ ಪ್ಲಾನ್ ತಕೊಂಡ್ಮೇಲೆ, ಅಂದ್ರೆ ತಕೊಳ್ಳೋ ಮುಂಚೆ ನಮ್ಗೆ ಬೇರೆ ಯಾವ ತರ ಇರ್ಬೋದೇನೋ ಹಾಗೆ ಅನ್ಸುತ್ತೆ. ಬಟ್ ನೋಡುವಾಗ ನಮ್ಮ ಮನೆ ಫುಡ್ ಅನ್ನೇ ನಾವು ಯಾವ ಟೈಪ್ ಅಲ್ಲಿ ತಕೊಳ್ಳುದಂತ ನಿಮ್ದು ಇದ್ರಲ್ಲಿ ಇರ್ತದೆ ಮ್ಯಾಮ್. ಅದೇ ಖುಷಿ ತುಂಬಾ. ಓಕೆ, ವೆರಿ ಗುಡ್ ಸುಪ್ರೀತಾ. ಸುಪ್ರೀತಾ, ನಿಮ್ಗೆ ನಮ್ಮ ಡಯಟ್ ಪ್ಲಾನ್ ಬಗ್ಗೆ ಹೇಗೆ ನಂಬಿಕೆ ಬಂತು? ಅಂದ್ರೆ ನಾನು ಲಾಸ್ಟ್ ಟೈಮ್ ತಕೊಂಡಿದ್ದೆ ಮ್ಯಾಮ್, ಬಟ್ ಮೇಂಟೆನೆನ್ಸ್ ತಕೊಳ್ಳಿಲ್ಲ. ಲಾಸ್ಟ್ ನಂದು ವೆಯ್ಟ್ ತುಂಬಾ ಕಮ್ಮಿ ಆಗಿದೆ. ನಾನು ನಾರ್ಮಲ್ ಪ್ಲಾನ್ ತಕೊಂಡಿದ್ದೆ, 2 months ಅಲ್ಲಿ ನಾನು 7 kg ಹಾಗೆ ಕಮ್ಮಿ ಆಗಿದೆ. ಬಟ್ ನಾನು ಮೇಂಟೆನೆನ್ಸ್ ತಗೊಳ್ಳಿಲ್ಲ. ಮತ್ತೆ ನಾರ್ಮಲ್ ಹೀಗೆ ನಾನು ಡಯಟ್ ಅಂತ ಮಾಡ್ಲಿಲ್ಲ, ನಾರ್ಮಲ್ ಆಗಿ ತಕೊಳ್ತಾ ಇದ್ದೆ. ಹಾಗೆ ನಂದು ಅದು ತಕೊಳ್ಳಿಕ್ಕೆ 2 years ಮುಂಚೆನೆ ನಾನು ನೋಡ್ತಾ ಇದ್ದೆ, ತಕೊಳ್ಬೇಕಾ ಬೇಡವಾ ಅಂತೇಳಿ. ಅದೇ ಹರ್ಬಲ್ ಲೈಫ್ ಕೂಡ ಟ್ರೈ ಮಾಡಿದ್ದೆ ನಾನು, ಬಟ್ ಲಾಂಗ್ ಟೈಮ್ ಏನು ತಕೊಳ್ಳಿಲ್ಲ. ಬಟ್ ಅದ್ರಲ್ಲಿ ನಾನೊಂದು 3 kg ಏನೋ ಡೌನ್ ಆಗಿದೆ, ಮತ್ತೆ 6 kg ಗೈನ್ ಆದೆ ಅದು ಬಿಟ್ಮೇಲೆ.
ಇದು ಹಾಗೆ ನ್ಯಾಚುರಲ್ ಅಲ್ಲ ಮ್ಯಾಮ್, ಅದೇ ಖುಷಿ ಆಗ್ತದೆ. ಯಾವುದೇ ತರ ಪೌಡ್ರು ಟ್ಯಾಬ್ಲೆಟ್ಸ್ ಹಾಗೇನು ಇಲ್ಲ ಅಲ್ಲ, ನಮ್ಮ ಮನೇಲಿ ಮಾಡ್ಕೊಂಡು ನಾವೇ ತಿನ್ನುದಾ. ಹಾಗಾಗಿ ತಕೊಳ್ಳಿಕ್ಕೆ ಖುಷಿ ಆಗ್ತದೆ ಮ್ಯಾಮ್ ತುಂಬಾ. ಓಕೆ ಓಕೆ ಸುಪ್ರೀತಾ, ಸೊ ಹಾ, ಹೇಳಿ ma'am. ಇವಾಗ ನಿಮ್ಗೆ ಡ್ರೆಸ್ಸಸ್ ಎಲ್ಲ ಲೂಸ್ ಆಗೋದು ಆ ತರ ಹಾ ಮ್ಯಾಮ್, ತುಂಬಾ ತುಂಬಾ ನೈಟಿ ತರ ಆಗ್ತದೆ ಡ್ರೆಸ್ ಎಲ್ಲ. ಅಂದ್ರೆ ಆಕ್ಚುಲಿ ನಮ್ಗೆ ಅದಲ್ಲ, ಅದಕ್ಕಿಂತ ಜಾಸ್ತಿ ಲಾಸ್ ಆಗಿದೆ ಅನ್ಸುತ್ತೆ. ನಮ್ಗೆ ಅಂದ್ರೆ weight ಈಗ ಅಷ್ಟು ಅಲ್ಲ, ಡ್ರೆಸ್ ಎಲ್ಲ ಹಾಕುವಾಗ ಇನ್ನೂ ಜಾಸ್ತಿ weight ಲಾಸ್ ಆಗಿದೆನೋ ಅಷ್ಟು ಫೀಲ್ ಆಗ್ತದೆ ಡ್ರೆಸ್ ಅಲ್ಲೆಲ್ಲ. ನಾನು 8 years ಬ್ಯಾಕ್ ಅಲ್ಲೆಲ್ಲ ನಂಗೆ ತುಂಬಾ ಇಷ್ಟ ಆಗಿ ಡ್ರೆಸ್ಸನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೆ, ಅದೆಲ್ಲ ಈಗ ಆಗ್ತದೆ ಮ್ಯಾಮ್. ನಾನು ಆಕ್ಚುಲಿ ನಿಮ್ಗೆ ಶೇರ್ ಮಾಡಿದ ಫೋಟೋದಲ್ಲಿ ಅದು 8 years ಬ್ಯಾಕ್ ಡ್ರೆಸ್ ಅದು. ಹೌದು, ಹೇಗಾಗಿದೆ ಸುಪ್ರೀತಾ ಅಂದ್ರೆ ಫುಲ್ ಸ್ಲಿಪ್ ಆಗಿದ್ದೀರಾ, ಹೊಟ್ಟೆನೇ ಇಲ್ಲ ಅನ್ನೋ ರೀತಿ ರೆಡಿ. ಹೌದು ಹೌದು ಮ್ಯಾಮ್, ತುಂಬಾ 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 ಖುಷಿ ಆಗ್ತದೆ ಮ್ಯಾಮ್ ಹೇಳಲಿಕ್ಕೆ. ಹೌದು, ನಾನ್ ಫೋಟೋ ನೋಡ್ದೆ ಅಲ್ಲ, ಅದ್ರಲ್ಲಿ ಫುಲ್ ಹೊಟ್ಟೆ ಎಲ್ಲ ಝೀರೋ ಆಗೋಗಿದೆ. ಹೌದು ಹೌದು ಮ್ಯಾಮ್, ಅದೇ ಅದೇ ಹಸ್ಬೆಂಡ್ ಕೂಡ ಹೇಳ್ತಿದ್ರು ಚಿಕ್ಕ ಹುಡುಗಿ ತರ ಕಾಣ್ತೀನಿ ಅಂತ ಹೇಳಿ. ಹೌದು ಹೌದು, ಅದೇ ಮನೇಲಿ ಎಲ್ರು ಖುಷಿ ಪಡ್ತಾ ಇದ್ದಾರಾ ಸುಪ್ರೀತಾ? ಹಾ, ತುಂಬಾ ತುಂಬಾ ಮ್ಯಾಮ್, ತುಂಬಾ ಖುಷಿ. ಎಷ್ಟು ಮಕ್ಳು ಇರೋದು? ನನ್ಗೆ ಒಬ್ನೇ ಮಗ ಮ್ಯಾಮ್, ಒಬ್ನೇ. ಇವಾಗ ಮದ್ವೆ ಆದಾಗ ಸ್ಟಾರ್ಟಿಂಗ್ ಹೇಗಿದ್ರು ಹಾಗೆ ರೆಡಿ ಆಗ್ಬಿಟ್ಟಿದ್ದೀರಾ? ಹೌದು ಹೌದು, ಹಾಗೆ ರೆಡಿ ಆಗ್ಬಿಟ್ಟಿದ್ದೆ. ಆಕ್ಚುಲಿ ನನ್ನ ಹಸ್ಬೆಂಡ್ ಮಸ್ಕತ್ತಲ್ಲಿ ಇರುದು, ಅವ್ರು ಇನ್ನೊಂದು 1 month ಅಲ್ಲಿ ಬರ್ತಾರೆ. ಅವಾಗ ಫುಲ್ ಚೇಂಜ್, ಈಗ ಫೋಟೋದಲ್ಲಿ ನೋಡಿದ್ದಲ್ಲ ಅವಾಗ್ಲೇ ಹೇಳ್ತಾ ಇದ್ರು ಅವರು, ಫುಲ್ ಚೇಂಜ್ ಆಗಿದೆ ಅಂತ ಹೇಳಿ. ಓಕೆ 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 ಮ್ಯಾಮ್, ತುಂಬಾ ಥ್ಯಾಂಕ್ಸ್ ಮ್ಯಾಮ್. ನಿಮ್ ಪ್ಲಾನ್ ತಕೊಂಡು ನಂಗೆ ತುಂಬಾ ಹೆಲ್ಪ್ ಆಯ್ತು. ಹೆಲ್ತ್ ಇಶ್ಯೂ ಎಲ್ಲ ಕಮ್ಮಿ ಆಗಿದೆ. ತುಂಬಾ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಓಕೆ ಓಕೆ. ಹೆಲ್ತ್ ಇಶ್ಯೂಸ್ ಏನೇನ್ ಕಡಿಮೆ ಆಗಿದೆಪ್ಪ? ಹೆಲ್ತ್ ಇಶ್ಯೂಸ್ ನಂಗೆ ಮೈಗ್ರೇನ್ ಪ್ರಾಬ್ಲಮ್ ಇತ್ತು ಮ್ಯಾಮ್, ಅದೇ ಹೇಳ್ತಾ ಇದ್ದಲ್ಲ. ಟ್ಯಾಬ್ಲೆಟ್ಸ್ ನಾನು 6 months ಕೋರ್ಸ್ ಕೂಡ ಮಾಡಿದ್ದೆ KMC ಅಲ್ಲಿ. ಆವಾಗ ಕೂಡ ನಂಗೆ ಟ್ಯಾಬ್ಲೆಟ್ಸ್ ಅಂದ್ರೆ ಮಂತ್ಲಿ ತಕೊಳ್ಳೇಬೇಕಿತ್ತು. ನಂಗೆ ಒಂದು 10 ಟ್ಯಾಬ್ಲೆಟ್ಸ್ ತಗೊಂಡ್ರೆ 1 month ಕೂಡ ಬರ್ತಾ ಇರ್ಲಿಲ್ಲ. ತುಂಬಾ ಜಾಸ್ತಿ ಇರುವಾಗ ತಕೊಳ್ಳೇಬೇಕಾಗ್ತಿತ್ತು. ಅದು ಕೋರ್ಸ್ ಎಲ್ಲ ಆಗಿದೆ ನಂದು, ಆದ್ರೂ ಸಹ ನಂಗೆ ಕಮ್ಮಿ ಆಗ್ಲಿಲ್ಲ. ಮತ್ತೆ ಹೇರ್ ಫಾಲ್ ಇತ್ತು ನಂಗೆ, ತುಂಬಾ ಹೇರ್ ಫಾಲ್ ಇತ್ತು. ಮತ್ತೆ ಬ್ಯಾಕ್ ಪೇನ್ ಇತ್ತು. ಹಾಗೆ ಇದೆಲ್ಲ ಕೂಡ ಕಮ್ಮಿ ಆಗಿದೆ. ಎಲ್ಲ ಕ್ಲಿಯರ್ ಆಯ್ತು ಮ್ಯಾಮ್, ಅದೇ ಖುಷಿ. ತುಂಬಾ ಖುಷಿ. ಸುಪ್ರೀತಾ, ಇಷ್ಟೆಲ್ಲ ಕ್ಲಿಯರೆನ್ಸ್ ಸಿಗತ್ತೆ ನಿಮ್ಗೆ? ಇಲ್ಲ ಮ್ಯಾಮ್, ನಿಜವಾಗ್ಲು ಈಗ ನಮ್ಗೆ ಕಾನ್ಫಿಡೆನ್ಸ್ ಮ್ಯಾಮ್ ಇದ್ದಾರಲ್ಲ, ಹಾಗಾಗಿ ಎಲ್ಲ ಕಮ್ಮಿ ಆಗ್ತದೆ ಅಂತ. ಇವಾಗ ಪ್ರೆಸೆಂಟ್ weight ಎಷ್ಟಿದೆ ಸುಪ್ರೀತಾ? ನಂಗೆ 61 ಇದೆ ಮ್ಯಾಮ್. 61 ಇದೆಯಾ? ಹಾ, 61 ಇದೆ ಮ್ಯಾಮ್. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ನಂಗೆ ಮೇಂಟೆನೆನ್ಸ್ ಕೂಡ ತಕೊಳ್ಬೇಕಂತ ಇದ್ದೆ ಮ್ಯಾಮ್. 100% ಇವಾಗ ಮೇಂಟೆನೆನ್ಸ್ ತಗೊಂಡ್ಬಿಟ್ರೆ ಸಾಕು, ಇಷ್ಟು weight ನ ಹೌದು ಮೇಂಟೈನ್ ಮಾಡ್ಕೊಂಡ್ಬಿಡ್ಬೋದು ಲೈಫ್ ಲಾಂಗ್. ಓಕೆ ಓಕೆ ಮ್ಯಾಮ್, ಓಕೆ ಓಕೆ, ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಓಕೆ ಮ್ಯಾಮ್, ತುಂಬಾ ತುಂಬಾ ಥ್ಯಾಂಕ್ಸ್ ಮ್ಯಾಮ್, ತುಂಬಾ ಥ್ಯಾಂಕ್ಸ್. ಕೇಳ್ಕೊಂಬಂದ್ರಿ ಅಲ್ವಾ ಗೈಸ್? ಇಷ್ಟೇ ಸಿಂಪಲ್ ಆಗಿ ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನ ನಾವು ಹೊಟ್ಟೆ ತುಂಬ ಟೈಮ್ ಟು ಟೈಮ್ ತಿನ್ಕೊಂಡು ಸ್ಕಿನ್ನ ನ್ಯಾಚುರಲ್ ಆಗಿ ವಿತೌಟ್ ಸಲೂನ್ ನೀವು ಗ್ಲೋ ಮಾಡ್ಕೊಬಹುದು. ಮಂಡಿ ನೋವು, ವ್ಯಾರಿಕೋಸ್ ವೈನ್ಸ್, ಹಾಗೆ ಥೈರಾಯ್ಡ್, ಹಾಗೆ PCOD, PCOS, ಫೈಬ್ರಿಡ್ಸ್, ಬ್ಲಡ್ ಶುಗರ್, BP, ಡಯಾಬಿಟೀಸ್, ಆರ್ಥರೈಟಿಸ್, ಜಾಯಿಂಟ್ ಪೇನ್ಸ್ ಅಂಡ್ ನೀ ಪೇನ್ಸ್, ಫೀಟ್ ಪೇನ್ಸ್, ಬ್ಯಾಕ್ ಪೇನ್, ಏರ್ ಫಾಲ್ ಕಂಟ್ರೋಲ್, ಇಷ್ಟೆಲ್ಲನೂ ನೀವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬಹುದು. ಪ್ರತಿಯೊಂದನ್ನು ಕ್ಲಿಯರಾಗಿ ಹೆಲ್ತನ್ನು ಕ್ಲಿಯರ್ ಮಾಡಿಕೊಂಡು, ಫ್ಯಾಟನ್ನು ಕೂಡ ಕ್ಲಿಯರ್ ಮಾಡಿಕೊಂಡು ಹೆಲ್ತಿ ಫಿಟ್ನೆಸ್ನ ನೀವು ಪಡ್ಕೊಬಹುದು ಮನೆಯಿಂದ ತಿನ್ನೋದ್ರಿಂದ. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಹೊಸ ವರ್ಷಕ್ಕೆ ಹೊಸ ಲೈಫ್ನ ಪಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹೀಗೆ ಮಾಡೋದ್ರಿಂದ ನಮ್ಮಿಂದ ಇನ್ನೊಬ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಬಾಯ್.